ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ಟ್ಯಾಪ್ ಚೇಂಜಿಂಗ್ ಯೂಸ್ ಮಾಡುವಾಗ RTTC ಮತ್ತೆ OLTC ಅಂತ ಒಂದು ಎರಡು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ಸೊ ಅದು ಏನ್ ರೀಸನ್ಗೋಸ್ಕರ ವೋಲ್ಟೇಜ್ ನ ರೈಸ್ ಆದ್ರೆ ಕಮ್ಮಿ ಮಾಡಕ್ಕೆ, ಕಮ್ಮಿ ಆದ್ರೆ ವೋಲ್ಟೇಜ್ ನ ರೈಸ್ ಮಾಡಕ್ಕೆ ಆ ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ತೀವಿ. ಸೊ ಆ ಎಕ್ವಿಪ್ಮೆಂಟ್ ನ ನೇಮ್ ಬಂದು OLTC ಮತ್ತೆ RTTC. ಸೊ ಈ RTTC ನಲ್ಲಿ ಮೇನ್ ಆಗಿ ಒಂದು AVR ರಿಲೇ ಸೆಟ್ಟಿಂಗ್ ಅಂತ ಇರುತ್ತೆ. ಸೊ ಅದನ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ AVR ಅಂದ್ರೆ ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟಿಂಗ್ ರಿಲೇ ಸೆಟ್ಟಿಂಗ್ ಅಂತ, ಸರಿನಾ? ಸೊ ಬನ್ನಿ ಫ್ರೆಂಡ್ಸ್, ಅದರಲ್ಲಿ ಏನೇನಿದೆ ಅಂತ ಫಸ್ಟ್ ನೋಡೋಣ. ಸೊ ಇದೇ ಒಂದು RTTC ಪ್ಯಾನೆಲ್ ಆಗಿರುತ್ತೆ. RTTC ಅಂದ್ರೆ ರಿಮೋಟ್ ಟ್ಯಾಪ್ ಚೇಂಜಿಂಗ್ ಕಂಟ್ರೋಲರ್ ಅಂತ. ಸೊ ಇವಾಗ ಆ ರಿಮೋಟ್ ಟ್ಯಾಪ್ ಚೇಂಜಿಂಗ್ ಕಂಟ್ರೋಲ್ ನಲ್ಲಿ ಏನೇನು ಇರುತ್ತೆ ಅಂದ್ರೆ, ಸೊ ಒಂದು AVR ರಿಲೇ ಇರುತ್ತೆ, ಮತ್ತೆ ಒಂದು ಟ್ಯಾಪ್ ಪೊಸಿಷನ್ ನ ಇಂಡಿಕೇಶನ್ ಮಾಡಕ್ಕೆ ಅದಕ್ಕೊಂದು ಸೆಟ್ಟಿಂಗ್ ಇರುತ್ತೆ, ಸರಿನಾ ಫ್ರೆಂಡ್ಸ್? ಸೊ ಅದಾದ್ಮೇಲೆ ತುಂಬಾ ಕೆಲವೊಂದು ಪುಷ್ ಬಟನ್ಸ್ ಇರುತ್ತೆ. ಸೊ ಅದೆಲ್ಲ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ ಆಗಿ ಯೂಸ್ ಮಾಡಕ್ಕೆ ಪುಷ್ ಬಟನ್ ಮತ್ತೆ ಇಂಡಿಕೇಶನ್ ಲ್ಯಾಂಪ್ ನ ಕೊಟ್ಟಿರ್ತಾರೆ. ಸೊ ಇವಾಗ ಮೇನ್ ಆಗಿ ಆ AVR ರಿಲೇ ಬಗ್ಗೆ ನೋಡೋಣ. ಸೊ AVR ರಿಲೇ ನಲ್ಲಿ ಕಾಮನ್ ಆಗಿ 5 ಇಂಡಿಕೇಶನ್ ಇರುತ್ತೆ. ಸೊ ಒಂದು UV ಅಂತ. ಸೊ ಇದು ಒಂದು ನೋ ಪವರ್ ಇಲ್ಲದೆ ಇರುವಾಗ ಅಥವಾ ಪವರ್ ಏನಾದ್ರೂ ಇಂಟರಪ್ಷನ್ ಆದಾಗ ಸೊ ಇದು ಒಂದು ಜಸ್ಟ್ ಇಂಡಿಕೇಶನ್ ಮಾಡಿ ಹೋಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಬಂದು R ಅಂತ ಇರುತ್ತೆ. ಇದು ಒನ್ಲಿ ರೈಸ್ ಇಂಡಿಕೇಶನ್ ಮಾಡುತ್ತೆ. ಸೊ ಎಲ್ ಬಂದು ಲೋ ಇಂಡಿಕೇಶನ್ ಮಾಡುತ್ತೆ ಫ್ರೆಂಡ್ಸ್, ಸರಿನಾ? ಸೊ RR ಬಂದು ಒನ್ಲಿ ರೈಸ್ ಕಮೆಂಟ್ ಮಾತ್ರ ಕೊಡುತ್ತೆ. ಸೊ ಯಾವಾಗ ರೈಸ್ ಆಗ್ಬೇಕಲ್ವಾ ಆವಾಗ ಮಾತ್ರ ಕಮೆಂಟ್ ಮಾತ್ರ ಕೊಡುತ್ತೆ. ಐ ಮೀನ್ ಗ್ಲೋ ಆಗಿ ಒಂದು 5 ಸೆಕೆಂಡ್ ಗ್ಲೋ ಆಗುತ್ತೆ, ಅದಾದ್ಮೇಲೆ ಸ್ಟಾಪ್ ಆಗುತ್ತೆ, ಆವಾಗ ರೈಸ್ ಆಗುತ್ತೆ, ಸರಿನಾ? ಸೊ ಅದೇ ರೀತಿ ಎಲ್ಲರೂ ಕೂಡ ಅಷ್ಟೇ ಲೋಯರ್ ಇಂಡಿಕೇಶನ್ ನ ಸೆಂಡ್ ಮಾಡುತ್ತೆ. ಐ ಮೀನ್ ಲೋಯರ್ ಕಮೆಂಟ್ ನ ಸೆಂಡ್ ಮಾಡುತ್ತೆ. ಯಾವಾಗ ಅಂದ್ರೆ ಟ್ಯಾಪ್ ಚೇಂಜ್ ನ ಕಮ್ಮಿ ಮಾಡುವಾಗ ಸಿಗ್ನಲ್ ನ ಸೆಂಡ್ ಮಾಡುತ್ತಲ್ವಾ ಆವಾಗ ಗ್ಲೋ ಆಗಿ ಆಫ್ ಆಗುತ್ತೆ, ಸರಿನಾ? ಸೊ ಅದಾದ್ಮೇಲೆ ಪವರ್ ಮತ್ತೆ ಆನ್ ಅಂತ ಇರುತ್ತೆ. ಸೊ ಇದೇನಕ್ಕಂದ್ರೆ ಈ ಸ್ವಿಚ್ ನ ಆಫ್ ಮಾಡಿದ್ರೆ ಈ ರಿಲೇ ವರ್ಕ್ ಆಗಲ್ಲ. ಸೊ ಯಾವಾಗ್ಲೂ ಆನ್ ಅಲ್ಲಿ ಇರಬೇಕು. ಸೊ ಅದಾದ್ಮೇಲೆ ಟೈಮ್ ಡಿಲೇ ಅಂತ ಒಂದು ಸೆಟ್ಟಿಂಗ್ ಇರುತ್ತೆ. ಸೊ ಟ್ಯಾಪ್ ಚೇಂಜಿಂಗ್ ಸಿಗ್ನಲ್ ಸೆಂಡ್ ಮಾಡುತ್ತಲ್ಲ RR ಮತ್ತೆ LR ಸಿಗ್ನಲ್ ಸೆಂಡ್ ಮಾಡಿದ್ಮೇಲೆ ಎಷ್ಟು ಸೆಕೆಂಡ್ ಆದ್ಮೇಲೆ ಟ್ಯಾಪ್ ಚೇಂಜ್ ಆಗಬೇಕು ಅಂತ ನಾವು ಟೈಮ್ ಸೆಟ್ ಮಾಡಬೇಕು. 10 ಸೆಕೆಂಡ, 30 ಸೆಕೆಂಡ, 60 ಸೆಕೆಂಡ, 90 ಸೆಕೆಂಡ ಅಥವಾ 120 ಸೆಕೆಂಡ, 2 ಮಿನಿಟ್ಸ್ ಆದ್ಮೇಲೆ ಚೇಂಜ್ ಆಗ್ಬೇಕಂತ ರಿಲೇ ಸೆಟ್ ಮಾಡ್ಬೇಕಂತ ಐ ಮೀನ್ ಟೈಮಿಂಗ್ ಸೆಟ್ ಮಾಡ್ಬೇಕಂತ ಟೈಮಿಂಗ್ ಡಿಲೇ ಕೊಟ್ಟಿರ್ತಾರೆ. ಸೊ ಯಾವಾಗ್ಲೂ ಕಾಮನ್ ಆಗಿ 30 ಸೆಕೆಂಡ್ ನಲ್ಲಿ ಇರುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಅದು ಯಾವಾಗ್ಲೂ ಅಷ್ಟೇ 30 ಅಥವಾ 10 ಸೆಕೆಂಡ್ ನಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೊ ಕೆಲವೊಂದು ಇಂಡಸ್ಟ್ರಿನಲ್ಲಿ 10 ಸೆಕೆಂಡ್ ನಲ್ಲಿ ಪ್ಲೇಸ್ ಮಾಡಿರ್ತಾರೆ ಟೈಮ್ ಡಿಲೇನ. ಸೊ ಇವಾಗ ಯಾವ ರೀತಿ ವೋಲ್ಟೇಜ್ ನ ಸೆಟ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಕಾಮನ್ ಆಗಿ ವೋಲ್ಟೇಜ್ ಸೆಟ್ ಮಾಡಬೇಕು. ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟಿಂಗ್ ರಿಲೇ ನಲ್ಲಿ ವೋಲ್ಟೇಜ್ ಸೆಟ್ ಮಾಡಬೇಕು. ಸೊ ಏನ್ ರೀಸನ್ಗೋಸ್ಕರ ಅಂದ್ರೆ ವೋಲ್ಟೇಜ್ ಬಂದು ಕಮ್ಮಿ ಆದಾಗ ರೈಸ್ ಆಗಲು, ವೋಲ್ಟೇಜ್ ಬಂದು ಜಾಸ್ತಿ ಆಗಿದ್ದಾಗ ಕಮ್ಮಿ ಆಗಲು ವೋಲ್ಟೇಜ್ ನ ಸೆಟ್ ಮಾಡಬೇಕಾಗುತ್ತೆ. ಯಾವಾಗ ಅಂದ್ರೆ ಇಲ್ಲಿ R ಐತಲ್ವಾ ಫ್ರೆಂಡ್ಸ್, ಐ ಮೀನ್ R ಸೆಟ್ ಅಂತ ಐತಲ್ವಾ, ಇಲ್ಲಿ ಲೋ ವೋಲ್ಟೇಜ್ ನ ಸೆಟ್ ಮಾಡಬೇಕು. R ಸೆಟ್ ನಲ್ಲಿ ಲೋ ವೋಲ್ಟೇಜ್ ನ ಸೆಟ್ ಮಾಡಬೇಕು. L ಸೆಟ್ ನಲ್ಲಿ ಹೈ ವೋಲ್ಟೇಜ್ ನ ಸೆಟ್ ಮಾಡಬೇಕು. ಏನ್ ರೀಸನ್ ಅಂದ್ರೆ ಇವಾಗ R ಸೆಟ್ ನಲ್ಲಿ R ಅಂದ್ರೆ ವೋಲ್ಟೇಜ್ ರೈಸ್ ಆಗಬೇಕು. ರೈಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಆ ವೋಲ್ಟೇಜ್ ಕಮ್ಮಿ ಆಗಿದ್ರೆ ಮಾತ್ರ ರೈಸ್ ಆಗುತ್ತೆ. ಸೇಮ್ ಅದೇ ರೀತಿ ವೋಲ್ಟೇಜ್ ಬಂದು ಲೋ ಆಗ್ಬೇಕಂದ್ರೆ ಯಾವಾಗ ಆಗ್ಬೇಕು ಹೇಳಿ? ವೋಲ್ಟೇಜ್ ಜಾಸ್ತಿ ಆದ್ರೆ ಮಾತ್ರ ವೋಲ್ಟೇಜ್ ಬಂದು ಕಮ್ಮಿ ಆಗ್ಬೇಕು ಅಲ್ವಾ ಫ್ರೆಂಡ್ಸ್? ಸೊ ಅದಕ್ಕೆ R ಸೆಟ್ ನಲ್ಲಿ ಲೋ ವೋಲ್ಟೇಜ್ ನ ಸೆಟ್ ಮಾಡಬೇಕು, L ಸೆಟ್ ನಲ್ಲಿ ಹೈ ವೋಲ್ಟೇಜ್ ನ ಸೆಟ್ ಮಾಡಬೇಕು. ಇವಾಗ ಕಾಮನ್ ಆಗಿ 112 ವೋಲ್ಟೇಜ್ ಆಯ್ತು. ಸೊ ಇದು ಜಸ್ಟ್ ಹೆಂಗೆ PT ಸಿಸ್ಟಮ್ ರೀತಿ ಇರುತ್ತೆ, ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಸಿಸ್ಟಮ್ ರೀತಿ ಇರುತ್ತೆ. ಸೊ ಇವಾಗ 112 ವೋಲ್ಟ್ ಐತೆ. ಸೊ ನಾವು R ನಲ್ಲಿ ಒಂದು 107, 108 ವೋಲ್ಟೇಜ್ ನ ಸೆಟ್ ಮಾಡಿದ್ರೆ ಸೊ ಯಾವಾಗ 108 ವೋಲ್ಟೇಜ್ ಕಮ್ಮಿ ಆಗುತ್ತೋ ಆವಾಗ 112 ಗೆ ಬಂದು ನಿಂತ್ಕೊಳ್ಳುತ್ತೆ, ಸರಿನಾ? ಸೊ ಇದು R ಸೆಟ್ ನಲ್ಲಿ ವೋಲ್ಟೇಜ್ ನ 107, 108 ಗೆ ಸೆಟ್ ಮಾಡಿದಾಗ ವೋಲ್ಟೇಜ್ ಕಡಿಮೆ ಆದ್ರೆ 109 ಆ ರೀತಿ ಬಂದ್ರೆ ಏನೋ ಆಗಲ್ಲ. 108 ಬಂದ ತಕ್ಷಣ ವೋಲ್ಟೇಜ್ ಬಂದು ರೈಸ್ ಮಾಡುತ್ತೆ. ಟ್ಯಾಪ್ ಪೊಸಿಷನ್ ಟ್ಯಾಪ್ ಗೆ ಸಿಗ್ನಲ್ ಕಳಿಸುತ್ತೆ. RR ಬಂದು ಇಂಡಿಕೇಶನ್ ಆಗಿ ಟ್ಯಾಪ್ ಗೆ ಸಿಗ್ನಲ್ ಕಳಿಸುತ್ತೆ. ಆವಾಗ ಟ್ಯಾಪ್ ಪೊಸಿಷನ್ ಇನ್ಕ್ರೀಸ್ ಆಗುತ್ತೆ, ಸರಿನಾ? ಇವಾಗ ಲೋ ಸೆಟ್ ನಲ್ಲಿ ಏನ್ ಸೆಟ್ ಮಾಡ್ಬೇಕು ಅಂದ್ರೆ ಹೈ ವೋಲ್ಟೇಜ್ ನ ಸೆಟ್ ಮಾಡಬೇಕು. ಇವಾಗ ಲೈಕ್ 112 ಐತಲ್ವಾ, ಇವಾಗ 115, 116 ಸೆಟ್ ಮಾಡಿದ್ರೆ ಹೈ ವೋಲ್ಟೇಜ್ ಆಯ್ತು. 116, ಲೈಕ್ 115 ಅಂತ ಸೆಟ್ ಮಾಡಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 115 ಹೈ ವೋಲ್ಟೇಜ್ ಐತೆ. 115 ಹೋಗೋದ ತಕ್ಷಣ ಸೊ ಎಲ್ಲಾರು ಸಿಗ್ನಲ್ ಇಂಡಿಕೇಶನ್ ಮಾಡುತ್ತೆ. ಸೊ ವೋಲ್ಟೇಜ್ ಜಾಸ್ತಿ ಇದೆ, ಕಮ್ಮಿ ಮಾಡುವ ಅಂತ ಟ್ಯಾಪ್ ಗೆ ಸಿಗ್ನಲ್ ಕಳಿಸಿ ವೋಲ್ಟೇಜ್ ನ 112 ಗೆ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡುತ್ತೆ ಫ್ರೆಂಡ್ಸ್. ಸೊ ಇದೇ ಈ ರಿಲೇ ಸೆಟ್ಟಿಂಗ್, ಐ ಮೀನ್ ಈ ರಿಲೇ ವರ್ಕಿಂಗ್ ಆಗಿರುತ್ತೆ. AVR ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟಿಂಗ್ ರಿಲೇ ವರ್ಕಿಂಗ್ ಆಗಿರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡುವಂತ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.